by the divine grace of Jagannmata Sri Jnanakshi Rajarajeshwari and by the grace of Paramatma in all forms, we all are once again seated here to listen to the glory of Paramatma in the form of Bhagavati Jagannmate Jagatjanani Devi. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಹಾಗೂ ಪರಮಾತ್ಮನ ಎಲ್ಲ ರೂಪಗಳ ಕೃಪೆಯಿಂದ ನಾವೆಲ್ಲರೂ ಮತ್ತೆ ಭಾಗ್ಯವಂತರಾಗಿ ಪರಮಾತ್ಮನ ಮಹಿಮೆಯನ್ನು ದೇವಿ ಸ್ವರೂಪದಲ್ಲಿ, ಜಗಜ್ಜನನಿಯ ಸ್ವರೂಪದಲ್ಲಿ, ಜಗನ್ಮಾತೆಯ ಸ್ವರೂಪದಲ್ಲಿ ಕೇಳುವುದಕ್ಕೆ ತತ್ಪರರಾಗಿದ್ದೇವೆ. ಈ ಪ್ರಪಂಚದಲ್ಲಿ ನಾವೆಲ್ಲರಿಗೂ ಯಾವುದಾದ್ರೂ ಒಂದು ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದೇವೆ. In this world, all of us are playing some role or the other. Beginning from the role of parents, father and mother, the role of the father, the role of the mother, then the role of the offspring, progeny, children, the role of a son, the role of a daughter, and the role of a sibling, and then comes another many more new roles like the role of being the spouse, then the role of the grandparents, grandchildren, and the role of comrades, friends, acquaintances, the role of being a boss and a subordinate, the role of being a colleague, the role of being a benefactor and a beneficiary, the role of being an exploiter and the exploited. How many roles we all are playing? We all are enacting these roles, but by whose prompt? Under whose direction is all these roles going on? All these roles are going on under the direction of the Divine Mother, the source of this universe. ನಾವೆಲ್ಲರೂ ಜೀವನದಲ್ಲಿ ಎಷ್ಟೋ ಹಲವಾರು ಪಾತ್ರಗಳನ್ನು ಅಭಿನಯಿಸುತ್ತಿದ್ದೇವೆ. ತಂದೆ ತಾಯಿ, ತಂದೆಯಾಗಿಯೂ ತಾಯಾಗಿಯೂ, ಮಕ್ಕಳಾಗಿಯೂ, ಸಹೋದರ ಸಹೋದರಿಯರಾಗಿಯೂ, ಸ್ನೇಹಿತರಾಗಿಯೂ, ಮದುವೆಯಾದ ನಂತರ ವಲ್ಲಭ ವಲ್ಲಭೆಯಾಗಿಯೂ, ಅದಾದ ನಂತರ ಎಲ್ಲಾದರೂ ನಾವು ಕಾರ್ಯರತರಾಗಿದ್ದರೆ ಅಲ್ಲಿ ನಿರ್ದೇಶಕರು, ನಿರ್ವಾಹಕರು, ಅದರ ಕೆಳಗಡೆ ಕೆಲಸ ಮಾಡ್ತಾ ಇರೋರು, ಇನ್ನೂ ಹಲವಾರು ರೂಪಗಳಲ್ಲಿ ನಾವು ಹಲವಾರು ಪಾತ್ರಗಳ ಅಭಿನಯವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಅಭಿನಯಗಳಿಗೆ ಮೂಲ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಈ ಜಗನ್ಮಾತೆ. ಈ ಎಲ್ಲ ಪಾತ್ರಗಳನ್ನು ನಾವು ಹೇಗೆ ಅಭಿನಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲವನ್ನು ಅದರ ನಿರ್ದೇಶನವನ್ನು ಮಾಡುವವರು ಡೈರೆಕ್ಟರ್. ದ ಡೈರೆಕ್ಟರ್ ಆಫ್ ಆಲ್ ದೀಸ್ ರೋಲ್ಸ್ ಈಸ್ ಮದರ್ ಡಿವೈನ್. ಆಕೆಯ ಅಭಿಲಾಷೆಯಂತೆ, ಇಚ್ಛೆಯಂತೆ ನಾವೆಲ್ಲರೂ ವರ್ತನೆ ಮಾಡ್ತಾ ಇರ್ತೇವೆ. ಅದೇ ರೀತಿಯಲ್ಲಿ ಇನ್ ದಿ ಸೇಮ್ ಮ್ಯಾನರ್ ಓನ್ಲಿ ದಿಸ್ ಬ್ಯೂಟಿಫುಲ್ ಎಪಿಸೋಡ್ ಆಫ್ ಸುದ್ಯುಮ್ನ ಬಿಕಮಿಂಗ್ ಇಳಾ. ಸುದ್ಯುಮ್ನೆಂಬ ರಾಜ ಹೇಗೆ ಅಕಸ್ಮಾತಾಗಿ ದೇವಿಯ ಶೃಂಗಾರದ ಸ್ಥಾನವಾದ, ಶೃಂಗಾರ ರಸದ ಅನುಭವದ ಸ್ಥಾನವಾದ ಶಿವನೊಡನೆ ಇದ್ದು ಆನಂದದ ಅನುಭವವನ್ನು ಮಾಡುವ ಸ್ಥಾನದಲ್ಲಿ ಈತ ಹೋದಾಗ ಹೇಗೆ ಅವನಿಗೆ ಅಲ್ಲಿಯ ಪ್ರಭಾವದಿಂದ ಆತ 6 ತಿಂಗಳು ಅಥವಾ 6 ತಿಂಗಳು ಹೆಂಗಸಾಗಿಯೂ 6 ತಿಂಗಳು ಗಂಡಾಗಿ ಇರಬೇಕೆಂಬ ಒಂದು ಪರಿಸ್ಥಿತಿ ಬಂದಿದೆ. ಅದೇ ಸುದ್ಯುಮ್ನೇ ಇಳಾ ಎಂಬ ಹೆಂಗಸಾಗಿ ಕೊನೆಯವರೆಗೂ ಇದೇ ರೀತಿಯಾಗಿ ತನ್ನ ರಾಜ್ಯಭಾರವನ್ನು ಮಾಡುತ್ತಾ, ತದಾದ ನಂತರ ತನ್ನ ಮಗನಾದ ಪುರೂರವನಿಗೆ ರಾಜ್ಯಭಾರವನ್ನು ವಹಿಸಿ ಈಗ ಕಾಡಿಗೆ ಹೋಗಿ ತಪಸ್ಸನ್ನು ಆಚರಿಸಿ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ, ದೇವಿಯನ್ನು ಸ್ತುತಿ ಮಾಡ್ತಾ ಇದ್ದಾಳೆ. ಇಟ್ ಇಸ್ ದ ಸೇಮ್ ಸುದ್ಯುಮ್ನ ರಾಜ ಹೂ
by oversight or by lack of knowledge, by ignorance, went into that arena, that region, where Mother Divine would always be with Parameshwara in the most blissful state, and thereby he had to become a woman. So 6 months he would be a male and 6 months he would be a female. It looks absurd. ಆಶ್ಚರ್ಯಕರವಾಗಿ ಕಾಣಿಸುತ್ತೆ ನಮಗೆ, ಇದು ನಿಜವಾಗಿಯೂ ಸಾಧ್ಯನಾ ಅಂತ ಅನಿಸುತ್ತೆ. ಆದರೆ ಇದು ಲೋಕದಲ್ಲಿ ನಾವು ಇನ್ನೂ ಕೇಳಿಲ್ಲ, ಬಿಕಾಸ್ ವಿ ಹ್ಯಾವ್ ನಾಟ್ ಹರ್ಡ್ ಸಚ್ ಅ ಥಿಂಗ್ ಇನ್ ದ ವರ್ಲ್ಡ್, ಆರ್ ವಿ ಆರ್ ಡಿವಾಯ್ಡ್ ಆಫ್ ದಟ್ ನಾಲೆಜ್. ವಿ ಡು ನಾಟ್ ನೋ ದಟ್ ದಿಸ್ ಸಚ್ ಅ ಥಿಂಗ್ ಕ್ಯಾನ್ ಹ್ಯಾಪನ್. ಲೋಕದಲ್ಲಿ ನಮ್ಮ ಕಿವಿಗಿನ್ನೂ ಬಿದ್ದಿಲ್ಲ ಈ ಥರ ಆಗಿದೆ ಅಂತ. ಮೊನ್ನೆ ಮಾತಾಡಬೇಕಾದ್ರೆ ಒಂದು ಸಂಗತಿಯನ್ನು ನಾವು ನೋಡಿದ್ವಿ. ಆ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಈ ಭೂಮಂಡಲದ ಒಂದು ಊರಿನಲ್ಲಿ, ಒಂದೇ ಒಂದು ಊರಿನಲ್ಲಿ ಅಲ್ಲಿ ಜನರು 6 ತಿಂಗಳು ನಿದ್ದೆ ಮಾಡ್ತಾರೆ. ರೀಸೆಂಟ್ಲಿ ವಿ ಕೇಮ್ ಅಕ್ರಾಸ್ ಎ ವಂಡರ್ಫುಲ್ ವಿಡಿಯೋ ಆ್ಯಂಡ್ ಎ ರೈಟ್ ಅಪ್ ಆನ್ ಎ ಪರ್ಟಿಕ್ಯುಲರ್ region, geographical region in this very globe, where people sleep for 6 months continuously. They sleep, and only after 6 months they wake up. When it was written in the Puranas, when it came in the Ramayana that Kumbhakarna would sleep for 6 months and wake up for 6 months, it seemed absurd. ಕುಂಭಕರ್ಣ 6 ತಿಂಗಳು ನಿದ್ದೆ ಮಾಡ್ತಾನೆ, 6 ತಿಂಗಳು ಎದ್ದಿರ್ತಾನೆ ಅಂತ ಹೇಳಿದಾಗ ಅದು ಆಶ್ಚರ್ಯಕರವಾಗಿಯೂ ಅವಿಶ್ವಸನೀಯವಾಗಿಯೂ ಇತ್ತು. ಆದರೆ ಈಗ ಲೋಕದಲ್ಲಿದೆ ಒಂದು ಜನಾಂಗದವರು, ಒಂದು ಭೂಗೋಳದಲ್ಲಿರುವ ಒಂದು ಭಾಗದಲ್ಲಿರುವವರು, ಭೂಭಾಗದಲ್ಲಿರುವವರು, ಅವರು 6 ತಿಂಗಳು ನಿದ್ದೆ ಮಾಡ್ತಾರಂತೆ. ಅದು ಕೇಳಿದಾಗ ಆಶ್ಚರ್ಯವಾಗಲ್ಲ. So this is something really weird. Same way, a person being a woman for 6 months and then a man for 6 months, it seems so absurd, but it is there. That is the Leela of Parameshwari Devi, who can do anything. The Almighty Devi can do anything. The Almighty Paramatma can do anything. That is what we don't realize. We seem to put our limitations onto Paramatma. ನಮಗಿರುವ ಮಿತಿಗಳನ್ನು ನಾವು ಪರಮಾತ್ಮನ ಮೇಲೆ ವಹಿಸಿಬಿಡ್ತೇವೆ. ಅದಕ್ಕೋಸ್ಕರ ನಂಬಕ್ಕಾಗಲ್ಲ ನಮಗೆ. Now this Ila, who was none other than Sudyumna, has gone to the forest to do tapasya. Ila has a son by name Pururava, and Pururava has been given the kingdom. He has been nominated as the king, and Ila has come away to the forest and now performed tapasya. Devi has come before her, and Ila is now praising Devi. She is singing the glory of Devi. Tvam che jahasi madhusudanamamba kopan naivarchitopi sabhavet kila shaktihinaha pratyakshameva purusham ಸ್ವಜನಾಸ್ತ್ಯಜಂತಿ ಶಾಂತಂ ಶ್ರಿಯೋಜ್ಜಿತಮತೀವ ಗುಣೈರ್ವಿಯುಕ್ತಂ. O Mother, if thou forsakest Madhusudana out of wrath, he becomes at once powerless and is not worshipped by anybody, for it is seen everywhere that persons, though calm and serene, are forsaken. If devoid of Shri, wealth and power, are forsaken by their relatives as reduced to a state having no qualities. ಇಳೆಗೆ ದೇವಿ ದರ್ಶನ ಕೊಟ್ಟಿರೋದು ಲಕ್ಷ್ಮೀ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾಳೆ. ದೇವಿ ದರ್ಶನ ಕೊಟ್ಟಿರೋದು ಭಗವತಿ ಲಕ್ಷ್ಮೀ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾಳೆ. Mother Divine has given darshan to Ila in the form of Lakshmi. Therefore, Ila is saying, O Mother Lakshmi, O Devi Lakshmi, if you forsake Madhusudana or Narayana, then he would become once again powerless and he would not be worshipped by anybody. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಯಾರ ಬಳಿಯಲ್ಲಿ ಹಣವಿಲ್ಲವೋ ಈ ಜಗತ್ತಿನಲ್ಲಿಯೂ ಕೂಡ ನಾವು ನೋಡುತ್ತೇವೆ, ಸಂಪತ್ತಿರುವವರಿಗೆ ಎಲ್ಲ ಗುಣವಂತ. ಯಸ್ಯಾಸ್ತಿ ವಿತ್ತಂ ಸನರ ಕುಲೀನಃ ಸರ್ವೇ ಗುಣಾ ಕಾಂಚನಮಾಶ್ರಯಂತಿ. In this world also we see that when a person is devoid of wealth, even though he may be very, very brilliant and he may have all other good qualities, but regard or what we call as reverence to that person will be very less.
when he is devoid of money and wealth. So wealth is so important. Wealth is very important, O Mother Lakshmi. If you forsake a human being, the human being, even though is brilliant, even though he has many other capacities, he would be treated as one who has no capacities. Brahmadayas suragana natu king yuvatyo ye tvat padambujamaharnishamaashrayanti manye tvayaiva vihita खलु ते पुमांसः किं वर्णयामि तव शक्तिमनन्तवीर्ये. O Mother, I am not to be ignored by thee on account of my being a woman. For was it not the fact that Brahma and the other devas who always take shelter at thy lotus feet had not all to assume one's youthful feminine forms while in Manidvipa? And I know this surely that thou again didst make them of male forms. Therefore, O thou of unbounded power, what shall I describe about thy power? Indeed, there is great doubt in my mind whether thou art masculine or feminine. Entha beautiful, what a beautiful stuti. O Mate, ನೀನು ನನ್ನನ್ನು ತ್ಯಜಿಸಕೂಡದು. ನಾನು ಹೆಂಗಸು ಎಂಬ ಕಾರಣದಿಂದ ನೀನು ನನ್ನನ್ನು ತ್ಯಾಗ ಮಾಡಬಾರದು ತಾಯಿ. ಏಕೆಂದರೆ ಬ್ರಹ್ಮಾದಿ ದೇವತೆಗಳು ಕೂಡ ನಿಮ್ಮ ಪಾದದಲ್ಲಿ ಶರಣವನ್ನು ಹೊಂದಿರೋ ಬ್ರಹ್ಮಾದಿ ದೇವತೆಗಳು ಕೂಡ ಮಣಿದ್ವೀಪಕ್ಕೆ ದರ್ಶನ ಮಾಡಕ್ಕೆ ಬಂದಾಗ, ಮಣಿದ್ವೀಪಕ್ಕೆ ನಿನ್ನ ನಿವಾಸ ಸ್ಥಾನವಾದ ಮಣಿದ್ವೀಪಕ್ಕೆ ಅವರು ದರ್ಶನ ಮಾಡಕ್ಕೆ ಬಂದಾಗ ಅವರೆಲ್ಲರೂ ಕೂಡ ಹೆಂಗಸರಾಗಿಯೇ ಬಂದು ದರ್ಶನ ಮಾಡಿದ್ರಲ್ವ. ನೀನೇ ತಾನೇ ಅದಕ್ಕೆ ಕಾರಣ. ಮತ್ತೆ ಅವರಿಗೆ ಅಲ್ಲಿಂದ ಹಿಂದಿರುಗಿ ಬಂದಾಗ ಅವರಿಗೆ ಮತ್ತೆ ಗಂಡಸ ರೂಪವನ್ನು ಕೊಟ್ಟಿದ್ದಲ್ಲ. ಓ ಮದರ್, when Brahmadi devatas came to have darshan of you in Manidvipa, were they not bound, they had to adorn compulsorily the form of a woman? Don't you recollect that? And you made them once again into male forms. Therefore, O Mother, ಓ ಮಾತೆ, ನಿನ್ನ ಶಕ್ತಿ ನಾನೇನಂತ ವರ್ಣನೆ ಮಾಡಲಿ? ಈಗ ನನಗೊಂದು ಸಂದೇಹ ಬಂದಿದೆ. ನೀನು ಕೂಡ ಗಂಡಸೋ ಹೆಂಗಸೋ ಎಂಬ ಸಂದೇಹ ಬಂದುಬಿಟ್ಟಿದೆ ನನಗೆ. Now I have one very, very basic fundamental doubt. What is that doubt? I do not know whether you yourself are male or female, because to attribute any gender to you is also is foolishness. त्वं नापुमान् न च पुमानिति मे विकल्पो या कासि देवि सगुणा ननु निर्गुणाया तां त्वां नमामि सततं किल भावयुक्तो वाछामि भक्तिमचलां त्वयि मातरं तु वाञ्छामि भक्तिमचलां त्वयि मातरन्तु. O Devi, whoever thou mayst be, whether with attributes or transcending the attributes, whether male or female, I always bow down to thee with heart full of devotion towards thee, O Mother. I want that I may have one unflinching devotion towards thee in my final state. Beautiful prarthana. ಓ ದೇವಿ, ನೀನು ಯಾರೇ ಆಗಿರಬಹುದು, ಯಾವುದೇ ರೂಪದಲ್ಲಿದ್ದಿರಬಹುದು, ಅಥವಾ ನೀನು ಎಲ್ಲ ಗುಣಾತೀತಳೂ ಆಗಿರಬಹುದು. ನೀನು ಗಂಡಾಗಿರಬಹುದು, ಹೆಣ್ಣಾಗಿರಬಹುದು, ಆದರೆ ನಾನು ಮಾತ್ರ ನಿನಗೆ ತಲೆಬಾಗ್ತಾನೇ ಇರ್ತೇನೆ ದೇವಿ. ಪೂರ್ಣ ಭಕ್ತಿಯಿಂದ ನಿನಗೆ ತಲೆಬಾಗ್ತಾ ಇದ್ದೀನಿ. ನನ್ನ ಈ ಕೊನೆಯ ಕಾಲದಲ್ಲಿ ನಾನು ನಿನ್ನನ್ನೇ ನೆನೆಸ್ಕೊಂಡು ಹೋಗಬೇಕಂತ ನನಗೊಂದೇ ಒಂದು ಅಭಿಲಾಷೆ ಇದೆ. ಐ ಗಾಟ್ ಓನ್ಲಿ ಒನ್ ಪ್ರಾರ್ಥನಾ ದೇವಿ, ಆ್ಯಂಡ್ ದಟ್ ಈಸ್, I want to leave this body in my final state only by meditating upon you. There should not be any other thought in my mind. So, Mother, give me that boon. ನನಗೆ ಅನುಗ್ರಹ ಮಾಡುತ್ತಾಯಿ. ಸೂತ ಉವಾಚ ಇತಿ ಸ್ತುತ್ವಾ ಮಹೀಪಾಲೋ ಜಗಾಮ ಶರಣಂ ತದಾ ಪರಿತುಷ್ಟ ದದೋ ದೇವಿ ತತ್ರ
तत्र सायुज्यमात्मनि सुद्युम्नस्तु ततः प्राप पदं परमकं स्थिरं तस्या देव्याः प्रसादेन मुनीनामपि दुर्लभम्। जय जय श्रीमद्देवी भागवते प्रथमस्कन्धे सुद्युम्नस्तुतिर्नाम 12। Suta said, thus praising the Devi, King Sudyumna in the form of the feminine Ila took refuge of the world mother, and the Devi, becoming greatly pleased, gave to the king then and there union with her own self. Thus the king got the highest steady place, so very rare even to the Munis, by the grace of the prime force, the Devi Brahmamayi. Thus the 12th chapter of the first book on the birth of Pururava in the Mahapuranam Srimad Devi Bhagavatam of 18,000 verses by Maharshi Vedavyasa. ಸೂತ ಋಷಿಗಳು ಹೇಳುತ್ತಾರೆ, ಈ ರೀತಿಯಾಗಿ ಆ ಸುದ್ಯುಮ್ನ ಇಳೆ ಎಂಬ ಹೆಂಗಸ ರೂಪದಲ್ಲಿದ್ದ ಆ ಸುದ್ಯುಮ್ನ ದೇವಿಯನ್ನು ಸ್ತುತಿಸಿದಾಗ, ದೇವಿಯನ್ನು ಸ್ತುತಿ ಆಕೆಯಲ್ಲಿಯೇ ಶರಣು ಹೊಂದಾಗ ಆ ದೇವಿ ಅತ್ಯಂತ ಪ್ರಸನ್ನಳಾಗಿ ಅವನಿಗೆ, ಆ ರಾಜನಿಗೆ ತನ್ನಲ್ಲಿಯೇ ಐಕ್ಯ ಮಾಡಿಕೊಂಡಳು, ರಾಜನನ್ನು ತನ್ನಲ್ಲಿ ಐಕ್ಯ ಮಾಡಿಕೊಂಡಳು. ಈ ರೀತಿಯಾಗಿ ಆ ರಾಜನಿಗೆ ಋಷಿಗಳಿಗೂ ಅತ್ಯಂತ ದುರ್ಲಭವಾದ ಅದ್ಭುತವಾದ ಸ್ಥಿತಿ ಲಭ್ಯವಾಯಿತು. ಎಲ್ಲ ಕಾರಣ ದೇವಿ ಬ್ರಹ್ಮಮಯಿಯ ಕರುಣೆಯಿಂದ ಕಾರಣದಿಂದ ಎಲ್ಲ ಲಭ್ಯವಾಯಿತು. ನೌ ದಟ್ ಕಿಂಗ್ ಸುದ್ಯುಮ್ನ, who was in the form of the woman Ila, after singing the glory of Devi, Devi was very pleased and Devi appeared before him, and then Devi has absorbed that Ila into herself, giving her the highest state ever possible for any human birth, even difficult for rishis, because Devi is Brahmamayi. Durga Lakshmi Saraswati Devi Jagan Mata, Durga Lakshmi Saraswati Devi Jagan Mata, Devi Jagan Mata, Mam Pahi Jagan Mata, Devi Jagan Mata, Mam Pahi Jagan Mata, Pahi Jagan Mata, Mam Pahi Jagan Mata, Pahi Jagan Mata, Mam Pahi Jagan Mata. Om Sahana Bhavatu Sahano Bhunaktu Sahaviryam Karavavahai Tejasvinavadhitamastu Ma Vidvishavahai. Om Shanti Shanti Shanti. Sarve bhavantu sukhinah, sarve santu niramayah, sarve bhadrani pashyantu, ma kaschid dukkha bhag bhavet. Om Shanti Shanti Shanti.